ಮಾನ್ಯ ಅಧ್ಯಕ್ಷರೇ, ಚುಕ್ಕಗಿರಿತಿನ ಪ್ರಶ್ನೆ ಸಂಖ್ಯೆ 1891 ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಇವರನ್ನು ಕೇಳಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಮೊದಲನೇದಾಗಿ ಆರೋಗ್ಯ ಸಚಿವರಿಗೆ ಧನ್ಯವಾದ ತಿಳಿಸ್ತೀನಿ. ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಇರೋಂಥ HR ಅನುಮೋದನೆ ಕೊಟ್ಟರು ಮತ್ತು ನಮ್ಮ ತಾಲೂಕು ಆಸ್ಪತ್ರೆ ಅಪ್ಗ್ರೇಡ್ ಮಾಡಿಕೊಟ್ರು. ಬಟ್ ಈ ಒಂದು ವಿಷಯದಲ್ಲಿ ಮಾನ್ಯ ಅಧ್ಯಕ್ಷರೇ, ನಮ್ಮ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಉನ್ನತೀಕರಣಕ್ಕೆ ಮತ್ತು 3 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಇದು ಅಧಿಕಾರಿಗಳು ಇದು 4ನೇ ಸರಿ ಮಾನ್ಯ ಅಧ್ಯಕ್ಷರೇ ನಾನು ಕೇಳ್ತಾ ಇರೋದು. ಚುಕ್ಕೆಗಿರುತ್ತೆ ಪ್ರಶ್ನೆ ಆಯಿತು, ಎಲ್ಲ ರೀತಿ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಈ ಇಲಾಖೆಯಿಂದ ಸರ್ಕಾರದಿಂದ ದುಡ್ಡಿನ ಅವಶ್ಯಕತೆ ಇಲ್ಲ, ಇದು KMRCಯಿಂದ ಅನುಮೋದನೆ ಆಗ್ತದೆ. 6 ವರ್ಷ HR ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ನೀವು ಅನುಮೋದನೆ ಕಳಿಸಿ ಅಂತಂದರೆ ಇಲ್ಲೇ ಸುಮ್ಮನೆ ಸುತ್ತಿಸ್ತಾ ಇದ್ದಾರೆ. ನಾನು ಹಕ್ಕುಬಾಧ್ಯತಾ ಸಮಿತಿಯಲ್ಲಿ ಇರೋದ್ರಿಂದ ನಾನು ತುಂಬ ಬೇಸರ ಆಗಿದೆ ಅಧ್ಯಕ್ಷರೇ. ನನಗೆ ಯಾವ ಪ್ರತಿಷ್ಠೆ ಇಲ್ಲ. ಇಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ನೋಡಂತ ಕ್ಷೇತ್ರದಲ್ಲಿ ಹೇಳೋಕ್ಕೆ. ಅತಿ ಹಿಂದುಳಿದ ತಾಲೂಕಿದೆ, ತುಂಬ ನೆಗ್ಲೆಕ್ಟ್ ಆಗಿದೆ. ಇದಕ್ಕೆ ಒಂದು ಕೊಡಿ ಅಂತಂದ್ರೆ ಸುಮ್ಮನೆ ಯಾವುದೋ ಒಂದು ಕತೆ ಹೇಳ್ಕೊಂಡು ಅಗ್ಲಲ್ಲ ರೆಡಿಮೇಡ್ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲ ಅಧ್ಯಕ್ಷರೇ, ನಾನು ನಿಮ್ಮ ಈ ಸರಿ ನಿಮ್ಮಿಂದ ಸಹಾಯ ನಿರೀಕ್ಷೆ ಮಾಡ್ತಾ ಇದ್ದೀನಿ. ನನಗೆ ಇದು ನನಗೆ ಸಾಕಾಗೋಗಿದೆ ಅಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಶ್ರೀನಿವಾಸ್ ಅವರು ಬಹಳ ಕಳಕಳಿ ಕಾಳಜಿ ಇಟ್ಕೊಂಡು ಎಲ್ಲ ಅವರ ಅಭಿವೃದ್ಧಿ ವಿಚಾರದಲ್ಲಿ, ಕ್ಷೇತ್ರ ಅಭಿವೃದ್ಧಿ ವಿಚಾರದಲ್ಲಿ ಬಹಳಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಮತ್ತು ಈಗಾಗಲೇ ಅವರು ಹೇಳಿದಾಗೆ ಅವರ ತಾಲೂಕು ಆಸ್ಪತ್ರೆಯನ್ನು ಕೂಡ ನಾವು ಸುಮಾರು 21 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಎಲ್ಲ 16.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಅಪ್ಗ್ರೇಡ್ ಕೂಡ ಮಾಡ್ತಾ ಇದ್ದೀವಿ. 100 ಬೆಡ್ಡಿಂದ 150 ಬೆಡ್ಗೆ 50 ಬೆಡ್ ಅಡಿಷನ್ ಕೊಟ್ಟಿದ್ದೀವಿ. ಮತ್ತು ಅದೇ ರೀತಿಯಾಗಿ ಬೇರೆ ಬೇರೆ ಕಾಮಗಾರಿಗಳು ಕೂಡ ಅವರ ಒಂದು ತಾಲೂಕಲ್ಲಿ ಕೂಡ ತಗೊಂಡಿದ್ದೇವೆ. ಅವ್ರು ಕೇಳಿರುವಂಥದ್ದು ಸಮುದಾಯ ಆರೋಗ್ಯ ಕೇಂದ್ರ ಅಂತ ಕೇಳಿದ್ದಾರೆ. ಅವರಲ್ಲಿ ಎಲಿಜಿಬಿಲಿಟಿ ಇರುವಂಥದ್ದು ಅವರ ಒಂದು ಮಾನದಂಡಗಳಿದೆ. ತಮಗೆ ಗೊತ್ತಿದೆ ಮಾನ್ಯ ಸಭಾಧ್ಯಕ್ಷರೇ, ಎಷ್ಟು ಜನಸಂಖ್ಯೆಗೆ ಎಷ್ಟು ಸಮುದಾಯ ಆರೋಗ್ಯ ಕೇಂದ್ರ ಇರಬೇಕು, ಎಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬೇಕು ಅಂತ. ಸೊ ಅವರಲ್ಲಿ ಈಗಾಗಲೇ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಹೆಚ್ಚಿಗೆ ಇರುವಂಥದ್ದು ಹೆಚ್ಚುವರಿ ಇದೆ. ಸೊ ಅದಕ್ಕೆ ನಾವು ಅದನ್ನು ಕೊಡೋಕ್ಕೆ ಬರೋದಿಲ್ಲ ಅಂತ ಒಂದು. ಎರಡನೇದು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ ಅಲ್ಲಿ ಎಷ್ಟು ಜನಸಂಖ್ಯೆ ಆಧಾರದ ಪ್ರಕಾರ ಇರಬೇಕಾಗಿದೆ ಅದು ಕೂಡ ಇದೆ. ಅವ್ರು ಕೇಳ್ತಾ ಇರೋವಂಥ ನಮ್ಮ ಹತ್ರ KMRC ದುಡ್ಡಿದೆ, ನಮಗೆ ದುಡ್ಡಿನ ಸಮಸ್ಯೆ ಇಲ್ಲ, ಖರ್ಚು ಮಾಡೋದು. KMRC ದುಡ್ಡಿದೆ, ಖರ್ಚು ಮಾಡಬೇಕು. ಆದರೆ ಎಲ್ಲಿ ಅದರ ಅಗತ್ಯತೆ ಇದೆ, ಎಷ್ಟು ಜನಸಂಖ್ಯೆಗೆ ಎಷ್ಟು PHC ಇರಬೇಕು, ಎಷ್ಟು CHC ಇರಬೇಕು, ತಾಲೂಕು ಆಸ್ಪತ್ರೆ ಯಾವ ಥರ ಇರಬೇಕು, ಅದಕ್ಕೆ ಮಾನದಂಡಗಳಿದೆ. ನಾನು ಅದನ್ನು ದುಡ್ಡಿದೆ ಅಂತೇಳಿ ಉಲ್ಲಂಘನೆ ಮಾಡಿದೆ. ಎಲ್ಲ ಕಡೆ ಈಗ ಮಾನ್ಯ ಸಭಾಧ್ಯಕ್ಷ ಆಗಿ ನೋಡೋಕೆ ಹೋದರೆ ಹಳೆ ಮೈಸೂರಿನಲ್ಲಿ ಭಾಳ ಎಕ್ಸೆಸ್ PHCಗಳಿದೆ ಮತ್ತು ಕೆಲವು ಭಾಗಗಳಲ್ಲಿ ಕಮ್ಮಿ PHCಗಳಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಹಿಂದೆಯಿಂದ ಮಾಡ್ಕೊಂಡ್ ಬಂದಿಲ್ಲ. ಸೊ ಹಿಸ್ಟಾರಿಕಲಿ ಅದನ್ನು ಕರೆಕ್ಟ್ ಮಾಡಕ್ಕೆ ನೋಡೋಣ. ಇಲ್ಲಿ ಕರೆಕ್ಟ್ ಆಗಿದೆ ಇವ್ರದ್ದು. ಮತ್ತೆ ST ಪಾಪ್ಯುಲೇಷನ್ ಇದೆ, ಅದಕ್ಕೆ ಕೊಡಿ ಅಂತ ಹೇಳ್ತಾರೆ. ನಮ್ಮಲ್ಲಿ ST ಪಾಪ್ಯುಲೇಷನ್ ಇದೆ, SC ಪಾಪ್ಯುಲೇಷನ್ ಇದೆ, ಅದಕ್ಕೆ ಆರೋಗ್ಯ ಕೇಂದ್ರ ಕೊಡಬೇಕು ಅಂತ ಏನಿಲ್ಲ. ಅದು ಗುಡ್ಡಗಾಡ ಪ್ರದೇಶ ಆದರೆ ಅದಕ್ಕೆ ಬೇರೆ ಮಾನದಂಡ ಇದೆ, ಮತ್ತು ಬೇರೆ ಪ್ರದೇಶ ಆದರೆ ಅದಕ್ಕೊಂದು ಅದ್ರ ಪ್ರಕಾರ ಇದೆ ಮಾನ್ಯ ಸಭೆ. KMRC ದುಡ್ಡು ಬೇರೆದಕ್ಕೆ ಉಪಯೋಗ ಮಾಡೋಣ. ಅದಕ್ಕೋಸ್ಕರ ಕಾನೂನು ಪ್ರಕಾರ ನಾನು ಅಲ್ಲಿ ಕೊಡೋಕೆ ಬರೋದಿಲ್ಲ ಅಂತ ಇದ್ದಾಗ, ನಮ್ಮ ಗೈಡ್ಲೈನ್ಸ್ ಪ್ರಕಾರ, ನಮ್ಮ ರೂಲ್ಸ್ ಪ್ರಕಾರ, ಮತ್ತು ನಾನು ಅವರು ಪಾಪ ಅವರ ಆಸಕ್ತಿ ಇದೆ, ಇನ್ನೂ ಹೆಚ್ಚು ಮಾಡಬೇಕು, ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಅವ್ರಿಗೆ ಶ್ರೀನಿವಾಸ್ ಅವರು ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಇದು ನಾನು ಅವ್ರಿಗೆ ಉತ್ತರವನ್ನು ಅನೇಕ ಬಾರಿ ಹೇಳಿದ್ದೇನೆ. ಬೇರೆ ಎಲ್ಲ ವಿಷಯಗಳನ್ನ ಸ್ಪಂದನೆ ನೀಡ್ತಾ ಇದ್ದೀವಿ ಅವ್ರಿಗೆ. ನಾವು ಅವರ ಆಸ್ಪತ್ರೆ ಅಭಿವೃದ್ಧಿಗೆ ಇರ್ಬೋದು, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳಿಗೆ, ಮತ್ತು ಅನೇಕ ಬೇರೆ ಬೇರೆ ಅವರ PHCಗಳ ಇಂಪ್ರೂವ್ಮೆಂಟ್ಗೆ ಸುಮಾರು ನಾವು ಅವರ ಕ್ಷೇತ್ರಕ್ಕೆ 27 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಬಂದ ಮೇಲೆ ಈ ಬೇರೆ ಬೇರೆ ಎಲ್ಲ ಕಾಮಗಾರಿಗಳು ತೊಗೊಂಡಿರ್ತಕ್ಕಂಥದ್ದು. ಸೊ ಅದು ನಾವು ತೊಗೊಂಡಿದ್ದೇವೆ. ಇದು ಈಗಿನ ಇದ್ರ ಪ್ರಕಾರ ಮಾಡಕ್ಕೆ ಬರೋದಿಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಮಾನ್ಯ ಸಭಾಧ್ಯಕ್ಷರು. ಮಾನ್ಯ ಅಧ್ಯಕ್ಷರೇ, ಇದೇ ಉತ್ತರನೇ ಇದು ತಪ್ಪು ಮಾಹಿತಿ ಅಂತ ನಾನು ಮುಂಚೆ ಹಲವಾರು ಬಾರಿ ಹೇಳ್ತಾ ಇದ್ದೀನಿ. ನಮ್ಮದು ಕೂಡ್ಲಿಗಿ ತಾಲೂಕು, ಕೊಟ್ಟೂರು ತಾಲೂಕು ಹೊಸದು 5 ವರ್ಷದಿಂದ ವಿಂಗಡಣೆ ಆಗಿದೆ. ಈಗ ಆದ ಪಾಪ್ಯುಲೇಷನ್ ಮಾತ್ರ ಕೂಡ್ಲಿಗಿ ತಾಲೂಕು ಅಂತೇಳಿ ಕೊಟ್ಟೂರ್ದು ಸೇರಿಸ್ಕೊಂಡು ಕೊಡ್ತಾ ಇದ್ದಾರೆ. ಅದಕ್ಕೆ ಕೂಡ್ಲಿಗಿ ಕೊಟ್ಟೂರು ಪ್ರಾಥಮಿಕ ಆರೋಗ್ಯಗಳು ಒಟ್ಟಿಗೆ ಸೇರಿಸ್ಬಿಟ್ಟು ಇವರು ಲೆಕ್ಕ ಕೊಡ್ತಾ ಇದ್ದಾರೆ. ನಮ್ಮ ತಾಲೂಕಲ್ಲಿ ಇರೋದು 5, ಕೊಟ್ಟೂರದು ಬಿಟ್ಟರೆ 2 ಸಪ್ರೇಟ್ ಆಗ್ತದೆ. ಅದನ್ನು ಬಿಟ್ಟು ಇವರು ಮತ್ತೆ ಒಂದು ಡಿಕ್ರೀಸಿಂಗ್ ಗ್ರೋತ್ ರೇಟ್ ಮೆಥಡ್ ಅಂತೇಳ್ಬಿಟ್ಟು ಒಂದು ಮಾಡಿಕೊಂಡು ಕೂಡ್ಲಿಗಿ ಕೊಟ್ಟೂರು ಸೇರಿ 2,16,943 ಪಾಪ್ಯುಲೇಷನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷ. ಮುಂದಿನ ವರ್ಷಕ್ಕೆ ಎಷ್ಟಾಗುತ್ತೆ ಅಧ್ಯಕ್ಷರೇ? ಕೂಡ್ಲಿಗಿ ಕೊಟ್ಟೂರು ಸೇರಿ ಪ್ರೆಸೆಂಟ್ ಪಾಪ್ಯುಲೇಷನ್ 3.5 ಲಕ್ಷ ಇದೆ. ಇವರು ಡಿಕ್ರೀಸಿಂಗ್ ಗ್ರೋತ್ ಮೆಥಡ್ ಅಂದರೆ ಇವ್ರು ಹೇಳೋದು ಅಧ್ಯಕ್ಷರೇ,
ಅಂದರೆ ಅರ್ಬನೈಸೇಷನ್ ಆಗ್ತಾ ಇದೆ. ರೂರಲ್ ಪಾಪ್ಯುಲೇಷನ್ ಮೇಲೆ ನಾವು PHC ಕೊಡ್ತೀವಿ, ಅರ್ಬನೈಸೇಷನ್ ಆಗುತ್ತೆ. 1.5 ಲಕ್ಷ ಜನ ಅರ್ಬನೈಸೇಷನ್ ಆಗ್ತಾರೆ ಅಂತೇಳಿ ಇವ್ರು ಹೇಳ್ತಾರೆ. ನಾನು ಕಾಯ್ತೀನಿ ಅಧ್ಯಕ್ಷರೇ, ಇನ್ನೊಂದು ವರ್ಷನೂ ಕಾಯ್ತೀನಿ. ಆದರೆ ಸದನಕ್ಕೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಇದು ಈ 3.5 ಲಕ್ಷ ಇರೋದು 2.25 ಲಕ್ಷ ಆಗ್ಬಿಟ್ಟು ಎಲ್ಲ ನಿಮಗೆ PHCಗಳು ಬರೋದಿಲ್ಲ ಮಾನದಂಡಗಳು ಅಂತೇಳಿ ಇಲ್ಲದೊಂದು ಮಾನದಂಡಗಳು ತಂದಿಟ್ಕೊಂಡ್ಬಿಟ್ಟು ಈಗ ನಮಗೆ ಆಗ್ಲಲ್ಲ ಇದು ಹೇಳ್ತಾ ಇದ್ದಾರೆ. ಮಾನ್ಯ ಸಚಿವರಿಂದ ತಪ್ಪು ಮಾಹಿತಿ ಕೊಡಿಸ್ತಾ ಇದ್ದಾರೆ. ಮತ್ತೆ ನಾನು ಯಾಕೆ ST ಪಾಪ್ಯುಲೇಷನ್ ಅಂತಂದ್ರೆ ಯಾವುದಾದ್ರೂ ಒಂದು ಮಾನದಂಡ, ಮಾನ್ಯ ಮುಖ್ಯಮಂತ್ರಿಗಳು ಭಾಷಣದಲ್ಲಿ ಹೇಳಿದ್ದಾರೆ, ಇವೆಲ್ಲ ಕಲ್ಯಾಣ ಕರ್ನಾಟಕ ಪ್ರದೇಶ ಮತ್ತು ಗಣಿಬಾಧಿತ ಪ್ರದೇಶಗಳು ವಿಶೇಷ ಆಸಕ್ತಿ ವಹಿಸ್ತೀವಿ, ವಿಶೇಷ ಒತ್ತು ಕೊಟ್ಟು ಅಲ್ಲಿ ಆರೋಗ್ಯ ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಯಾವುದಾದ್ರೂ ಒಂದು ಮಾನದಂಡದಲ್ಲಿ ಕೊಡಿ ಅಂತ ನಾನು ಕೇಳಿರೋದು. ಪ್ರಶ್ನೋತ್ತರ ಈಗ ನಿಮ್ದು ಉತ್ತರ ಕೊಟ್ಟಿದ್ದಾರೆ. ಇದು ತಪ್ಪು ಮಾಹಿತಿ ಇದೆ. ಮಾಹಿತಿ ಸರಿ ಇಲ್ಲ, ಜನಸಂಖ್ಯೆ ಸರಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ಇರುವಂತ ಮಾಹಿತಿ ನಾವು ಹೇಳಿದ್ದೇವೆ. ಆದ್ರೂ ಕೂಡ ಅವರನ್ನ ನಾನು ಪ್ರತ್ಯೇಕವಾಗಿ ಕರೆಸಿ ಅವರ ಏನು ಮಾಹಿತಿ ಅವ್ರ ಹತ್ರ ಇದೆ, ನಮ್ಮ ಹತ್ರ ಏನು ಮಾಹಿತಿ, ಅದ್ರ ಏನಾದ್ರು ವ್ಯತಿರಿಕ್ತ ಏನಾದ್ರು ಇದ್ರೆ ಆಗ್ತಕ್ಕಂಥದ್ದಿದ್ರೆ ಖಂಡಿತವಾಗಿ ಅದನ್ನ ಸರಿಪಡಿಸಿ ಅವ್ರಿಗೆ ಅರ್ಹತೆ ಇದ್ರೆ ನಮ್ಗೇನು ಕೊಡೋದಕ್ಕೆ ಸಮಸ್ಯೆನೇ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಹತ್ರ ದುಡ್ಡೇನು ಖರ್ಚು ಮಾಡ್ಬೇಕಾಗಿಲ್ಲ. KMERC ದುಡ್ಡು ಕೊಡ್ತಾ ಇದಾರೆ, ಅವ್ರು ಮಾಡ್ತಾರೆ, ನಮ್ಗೇನು ಸಮಸ್ಯೆನೇ ಇಲ್ಲ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಕರೆಸ್ತೀನಿ, ಮಾತನಾಡ್ತೀನಿ. ಅವರ ಒಂದು ಮಾಹಿತಿ, ನಮ್ಮ ಮಾಹಿತಿ ಎರಡನ್ನು ಕೂಡ ಜೊತೆಲಿ ಇಟ್ಕೊಂಡು ಒಂದು ಇತ್ಯರ್ಥಕ್ಕೆ ಬರೋಣ. ಶ್ರೀನಿವಾಸ್ ಅವರೇ, ಆಯ್ತಾ ಸರ್? ನಾನು ಜಿಲ್ಲಾಧಿಕಾರಿಗಳಿಂದ ಸ್ಟ್ಯಾಟಿಸ್ಟಿಕ್ ಡಿಪಾರ್ಟ್ಮೆಂಟ್ ಎಲ್ಲ ಕಡೆಯಿಂದ ಎಲ್ಲ ತರಿಸಿ ಪ್ರಪೋಸಲ್ ಕಳಿಸಿದೀವಿ ಅಧ್ಯಕ್ಷರೇ. 4 ಸರಿ ಕಳಿಸ್ತಾ ಇರೋದು ಅವರ ಅಧ್ಯಕ್ಷರೇ. ಇಷ್ಟು ಅವರ ಮಾಹಿತಿ ಸರಿ ಇದ್ರೆ ನಮ್ಮ ಕಡೆಯಿಂದ ಯಾವ ನನ್ನ ಮಾಹಿತಿ ಅಂದ್ರೆ ಅಧ್ಯಕ್ಷರೇ, ನಾನು ಜಿಲ್ಲಾಧಿಕಾರಿಗಳು ಕೊಟ್ಟಿರೋದು DHO ಕೊಟ್ಟಿರೋದು ಮಾಹಿತಿ ಹೇಳ್ತಾ ಇದ್ದೀನಿ. ರಾಜ್ಯದ 230 ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಕೆಳದರ್ಜೆಗೆ ಇಳಿಸುವ ಮತ್ತು ತಜ್ಞ ವೈದ್ಯರ ವರ್ಗಾವಣೆಯಿಂದ ಗ್ರಾಮೀಣ ಆರೋಗ್ಯ ಸೇವೆ ಮೇಲಾಗುವ ದುಷ್ಪರಿಣಾಮಗಳ ಕುರಿತು ರಾಜ್ಯ ಸರ್ಕಾರವು ಇತ್ತೀಚೆಗೆ ಕೈಗೊಂಡಿರುವ ನಿರ್ಧಾರದಂತೆ ತಿಂಗಳಿಗೆ 30 ಹೆರಿಗೆಗಳ ಮಾನದಂಡವನ್ನು ಆಧರಿಸಿ ರಾಜ್ಯದ ಸುಮಾರು 230 ಸಮುದಾಯ ಆರೋಗ್ಯ ಕೇಂದ್ರಗಳನ್ನು CHC ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನಾಗಿ ಮತ್ತು PHC ಕೆಳದರ್ಜೆಗೆ ಇಳಿಸಲು ಮುಂದಾಗಿರುವುದು ಅತ್ಯಂತ ಆತಂಕಕಾರಿ ವಿಷಯವು ಇಂದಿನ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ವರದಿಯಾಗಿರುತ್ತದೆ. ಸಮುದಾಯ ಆರೋಗ್ಯ ಕೇಂದ್ರಗಳು ಗ್ರಾಮೀಣ ಭಾಗದ ಜನರಿಗೆ ಜೀವನಾಡಿಯಾಗಿವೆ. ಇವುಗಳನ್ನು ಕೆಳದರ್ಜೆಗೆ ಇಳಿಸುವುದರಿಂದ ಗ್ರಾಮೀಣ ಭಾಗದ ಬಡ ಜನರಿಗೆ ದೊರೆಯುತ್ತಿದ್ದ ತುರ್ತು ಚಿಕಿತ್ಸೆ ಮತ್ತು ತಜ್ಞ ವೈದ್ಯರ ಸೇವೆ ಮರೀಚಿಕೆಯಾಗಲಿದೆ. ವರದಿಯ ಪ್ರಕಾರ ಈ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ತ್ರೀರೋಗ ತಜ್ಞರು, ಅರವಳಿಕೆ ತಜ್ಞರು ಮತ್ತು ಮಕ್ಕಳ ತಜ್ಞರನ್ನು ತಾಲೂಕಾ ಆಸ್ಪತ್ರೆಗಳು ವರ್ಗಾಯಿಸಲು ಸರ್ಕಾರ ನಿರ್ಧರಿಸಿದೆ. ಇದರಿಂದ ಗ್ರಾಮೀಣ ಭಾಗದ ಆಸ್ಪತ್ರೆಗಳು ಕೇವಲ ನಾಮಮಾತ್ರದ ಕೇಂದ್ರಗಳಾಗಿ ಉಳಿಯಲಿವೆ. ಕೇವಲ ಹೆರಿಗೆಗಳ ಸಂಖ್ಯೆಯನ್ನು ಆಧರಿಸಿ ಆಸ್ಪತ್ರೆಯ ದರ್ಜೆಯನ್ನು ನಿರ್ಧರಿಸುವುದು ಸರಿಯಲ್ಲ. ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಪ್ರತಿದಿನ 100 ಹೊರರೋಗಿಗಳು ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯಲು ಬರುತ್ತಾರೆ. ಕೇವಲ ಒಂದು ಮಾನದಂಡದ ಮೇಲೆ ಇಡೀ ವ್ಯವಸ್ಥೆಯನ್ನೇ ಬದಲಾಯಿಸುವುದು ಅವೈಜ್ಞಾನಿಕವಾಗಿದೆ. ಬೆಳಗಾವಿ 17, ಕಲಬುರಗಿ 18, ತುಮಕೂರು 6, ಮಂಡ್ಯ 10 ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಕೇಂದ್ರಗಳು ಮುಚ್ಚುವ ಹಂತದಲ್ಲಿವೆ. ಇದು ರಾಜ್ಯದ ಒಟ್ಟಾರೆ ಆರೋಗ್ಯ ಸೂಚಕದ ಮೇಲೆ ತೀವ್ರ ಪರಿಣಾಮ ಬೀರಲಿದೆ. ಈ ವಿಷಯದಲ್ಲಿ ತಕ್ಷಣವೇ ಸ್ಪಂದಿಸಿ ಗ್ರಾಮೀಣ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಈ 230 ಸಮುದಾಯ ಆರೋಗ್ಯ ಕೇಂದ್ರಗಳು ಕೆಳದರ್ಜೆಗೆ ಇಳಿಸುವ ನಿರ್ಧಾರವನ್ನು ಕೈಬಿಡಬೇಕು ಮತ್ತು ಖಾಲಿ ಇರುವ ತಜ್ಞ ವೈದ್ಯರ ಹುದ್ದೆಗಳನ್ನು ಭರ್ತಿ ಮಾಡುವ ಮೂಲಕ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಬೇಕೆಂದು ಶೂನ್ಯ ವೇಳೆಯಲ್ಲಿ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರನ್ನು ಒತ್ತಾಯಿಸುತ್ತೇನೆ. ಸರಿ, ಅದರಿಂದ ಔಷಧಿಗಳಿಲ್ಲ. ABRK ಹಣ ಇರೋದರಿಂದಾಗಿ ಮರ್ಯಾದೆ ಉಳಿತಾ ಇದೆ. ಅದರಲ್ಲಿ ಆ ಹಣದಲ್ಲಿ ಒಂದಷ್ಟು ಔಷಧಿ ಖರೀದಿ ಮಾಡುವಂಥ ಕೆಲಸ ಆಗ್ತಾ ಇದೆ. ಟೆಂಡರೇ ಕರೀದೇ ಇರೋದಕ್ಕೆ ಏನು ಕಾರಣ? 1 ವರ್ಷಗಟ್ಟಲೆ ಆಸ್ಪತ್ರೆಗೆ ಔಷಧಿಗೆ ಟೆಂಡರ್ ಕರೀಲಿಲ್ಲ. ಅದರಿಂದ ನೀವು ಏನು ಮಾಡಿದಿದ್ರು ಅಡ್ಡಿಲ್ಲ, ನಮ್ಮ ರಾಜ್ಯದಲ್ಲಿ ತೆರೆದಂಥ ಆಸ್ಪತ್ರೆಗಳನ್ನು ಮುಚ್ಚಕ್ಕೆ ಹೋಗಬೇಡಿ. ಖಂಡಿತ ಶಾಪಕ್ಕೆ ಒಳಗಾಗ್ತೀರಿ. CHCಗಳು ಮತ್ತು ಅದನ್ನು ಮುಚ್ಚುವಂಥ ಒಂದು ಪ್ರಸ್ತಾಪ ಏನು ನಿಮ್ಮ ಹತ್ರ ಇದೆ, ಈಗಾಗಲೇ ಅನೌನ್ಸ್ ಮಾಡಿದ್ದೀರಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಆಸ್ಪತ್ರೆ ಮುಚ್ಚಿವೆ ಅಂತೇಳಿ ಹೇಳಿ. ದಯವಿಟ್ಟು ಇದು ಸರಿಯಾಗೋದಿಲ್ಲ. ಇದನ್ನು ಮುಚ್ಚಲಿಕ್ಕೆ PHCಗಳು ಮತ್ತು CHCಗಳನ್ನು ಮುಚ್ಚೋದ್ರಲ್ಲಿ ಅರ್ಥ ಇಲ್ಲ. ಇದನ್ನು ಡೆವಲಪ್ ಮಾಡಬೇಕು. ಸಾಮಾನ್ಯ ಜನರಿಗೆ ನಮ್ಮಲ್ಲಿ ಅಧ್ಯಕ್ಷರೇ ಫಿನಿಶ್ ಮಾಡಿ ಅನ್ನ, ಅಕ್ಷರ ಮತ್ತು ಆರೋಗ್ಯ ಇವು ಉಚಿತವಾಗಿ ಸರ್ಕಾರದ ಕರ್ತವ್ಯಗಳು, ಆದ್ಯ ಕರ್ತವ್ಯಗಳು. ಇದನ್ನು ಕೊಡೋದ್ರಲ್ಲಿ ನೀವು ವಿಫಲ ಆಗ್ತಾ ಇದ್ದೀರಿ. ಕೊಟ್ಟಿದ್ದೀನಿ ಹಿಂದಿನ ಸರ್ಕಾರಗಳು
ನಿಮ್ಮದೇ ಸರ್ಕಾರಗಳು ಮಾಡಿರ್ತಕ್ಕಂಥ ಓಪನ್ ಮಾಡಿರ್ತಕ್ಕಂಥ ಆಸ್ಪತ್ರೆಯನ್ನು ಅಭಿವೃದ್ಧಿಪಡಿಸ್ದೇನೆ ಬಡವರಿಗೆ ಆಸ್ಪತ್ರೆ ಆರೋಗ್ಯವನ್ನು ವಂಚಿಸುವಂಥ ಕೆಲಸ ನಿಮ್ಮ ಕಡೆಯಿಂದ ಆಗ್ತಾ ಇದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಅಧ್ಯಕ್ಷರೇ